ಯಾಕೆಂದ್ರೆ ಹಣದ ವಶೀಕರಣ ಆದ್ರೆ ಆಟೋಮೆಟಿಕ್ ಆಗಿ ಜನದ ವಶೀಕರಣ ಆಗುತ್ತೆ. ಅದೇ ನಮ್ಮನ್ನ ಯಾವ ರೀತಿಯಾಗಿ ಸೇರುವಂತದ್ದು, ಅಟ್ರಾಕ್ಟ್ ಮಾಡುವಂತದ್ದು ಅಂತ ನೋಡಿದಾಗ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ನವೀನ್. ಎಲ್ರಿಗೂ ವೆಲ್ಕಮ್ ಟು ಕೀರ್ತಿ ಸ್ಟಾಕ್ಸ್. ಸಾಕಷ್ಟು ವಿಚಾರಗಳನ್ನ ವಿಡಿಯೋದಲ್ಲಿ ತುಂಬಾ ಡಿಸ್ಕಷನ್ ಮಾಡಿದ್ವಿ. ಸಾಕಷ್ಟು ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಕೆಲವರೆಲ್ಲ ಫೋನ್ ಮಾಡಿ ಫೀಡ್ಬ್ಯಾಕ್ ಯಾವ ತರ ಕೊಡ್ತಿದ್ರು ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ರಿಯಾಲಿಟಿ ಆಗಿ ಬಂದಿದೆ ವಿಡಿಯೋ ಅನ್ನೋ ಮಾತನ್ನ ಕೇಳ್ಪಟ್ಟೆ. ಸೊ ಅದೇ ತರ ಇವತ್ತು ಇನ್ನಷ್ಟು ವಿಚಾರಗಳನ್ನ ನಿಮ್ ಮುಂದೆ ಎಕ್ಸ್ಪ್ಲೋರ್ ಮಾಡಕ್ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮತ್ತೊಮ್ಮೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಣ್ಣ. ಖುಷಿ ಆಯ್ತು. ಲಾಸ್ಟ್ ವಿಡಿಯೋ ಅಂತೂ ತುಂಬಾ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಳ್ಳೇದಾಗ್ಲಿ. ಸಾಕಷ್ಟು ಜನ ಎಷ್ಟು ನ್ಯಾಚುರಲ್ ಆಗಿ ಡಿಸ್ಕಷನ್ ಮಾಡಿದೀರಾ ಅನ್ನೋದ್ರ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ರು. ಎಷ್ಟೋ ಜನ ಇದ್ರ ಬಗ್ಗೆ ಕ್ಲಾರಿಫೈ ಕೊಡಲ್ಲ. ಈಗ ಏನೇ ಒಂದ್ ಸಮಸ್ಯೆ ಅಂತ ಹೋದ್ರೆ ಹಿಂಗ್ ಮಾಡಿ ಅಂತ ಹೇಳ್ತಾರೆ ವಿನಃ ಈ ತರ ಇದು ಹಿಂಗ್ ವರ್ಕ್ ಆಗುತ್ತೆ ಅನ್ನೋ ತರ ಹೇಳೋದೇ ಇಲ್ಲ ಫಸ್ಟ್ ಆಫ್ ಆಲ್. ಬಟ್ ನೀವು ತುಂಬಾ ತಿಳಿಸ್ಕೊಟ್ರಿ ಅಣ್ಣ. ಖಂಡಿತ ನವೀನ್. ಏನಂತಂದ್ರೆ ಇರುವಂತ ಮಾಹಿತಿಗಳನ್ನ ಜನಗಳಿಗೆ ಕೊಡ್ತಾ ಹೋಗ್ತಾ ಇದೀವಿ. ಜೊತೆಗೆ ಇನ್ನೊಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಏನಂದ್ರೆ, ನಾವ್ ಯಾವುದೇ ಒಂದು ವಿದ್ಯೆನ ಕಲ್ತಿದ್ದಾಗ ಅದರ ಪರಿಪೂರ್ಣ ಮಾಹಿತಿಯನ್ನ ಜನಗಳಿಗೆ ತಿಳಿಸ್ಕೊಡ್ತಾ ಹೋಗ್ಬೇಕು. ಆ ವಿದ್ಯೆ ಯಾರಿಗೋಸ್ಕರ ಇರೋದು? ಜನಗಳಿಗೋಸ್ಕರ ಇರೋದು, ಅವ್ರ ಕಷ್ಟ ಸುಖಕ್ಕೋಸ್ಕರ ಇರುವಂತದ್ದು. ಜೊತೆಗೆ ಇನ್ನೊಂದೇನಂತಂದ್ರೆ, ನಾವು ಒಬ್ಬರಿಗೊಬ್ರಿಗೆ ಸಹಾಯ ಮಾಡ್ತಾ ಹೋಗುವಂತದ್ದು ಇದು. ಆಕ್ಚುಲಿ ಇನ್ನೊಂದು ವಿಷಯ ಏನಂತಂದ್ರೆ, ಸರ್ವಿಸ್ ಫೀಲ್ಡ್ ಇದೆ ಆಕ್ಚುಲಿ, ಬೇರೆ ಇನ್ನೇನು ಅಲ್ಲ. ಸೊ ಹಾಗಾಗಿನೇ ಏನಂದ್ರೆ, ಪ್ರತಿ ಒಬ್ರಿಗೂ ಕೂಡ ಕಷ್ಟ ನಷ್ಟ ದುಃಖ ದುಮ್ಮಾನಗಳು ಅಂತ ಬಂದಾಗ ಅವರೆಲ್ಲರೂ ಕೂಡ ಚೆನ್ನಾಗಿರ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನ ನಾವು ಮಾಡ್ತಾ ಹೋಗ್ತಾ ಇದೀವಿ. ನನ್ನಲ್ಲಿರುವಂತಹ ವಿಚಾರಗಳನ್ನ, ನನ್ನಲ್ಲಿರುವಂತಹ ವಿದ್ಯೆಯನ್ನ ನಾನೆಲ್ಲರಿಗೂ ತಿಳಿಸ್ಕೊಡ್ತಾ ಇದೀನಿ. ಅದು ನಿಮ್ಮ ಮುಖಾಂತರ. ಒಳ್ಳೇದಾಗ್ಲಿ ನವೀನ್. ಖಂಡಿತ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಇವತ್ತೊಂದಷ್ಟು ವಿಚಾರಗಳನ್ನ ಡಿಸ್ಕಷನ್ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ದೀನಿ. ಈಗೇನ್ ಲಾಸ್ಟ್ ಟೈಮ್ ನಾವು ಡಿಸ್ಕಷನ್ ಮಾಡಿದ್ವಿ, ಅದೇ ರಿಲೇಟೆಡ್ ಆಗಿದೆ. ಮೀನ್ಸ್ ಅಂದ್ರೆ ವಶೀಕರಣಕ್ಕೆ ಸಂಬಂಧಪಟ್ಟಂಗೆ. ಇವತ್ತಿನ ದಿನಗಳಲ್ಲಿ ಈ ಜನ ವಶೀಕರಣ, ಹಣ ವಶೀಕರಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ. ನಿಮಗೆ ಗೊತ್ತು, ಫಿಲಂ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಗಳಿಗೆ ಈ ಜನ ವಶೀಕರಣ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಅದೇ ತರ ಈ ಹಣ ವಶೀಕರಣ ಅಂದ್ರೆ ಮೀನ್ಸ್ ಎಲ್ಲಾ ವ್ಯಕ್ತಿಗಳನ್ನು ಕೂಡ ಇವತ್ತು ಎಲ್ಲ ಕೆಲಸ ಮಾಡ್ತಿರೋದೇ, ಕಷ್ಟ ಪಡ್ತಿರೋದೇ ವಿಟಮಿನ್ ಎಂ ದುಡ್ಡುಗೋಸ್ಕರ. ಅಂದ್ರೆ ದುಡ್ಡನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋ ಈ ಎರಡು ವಿಚಾರಗಳನ್ನ ಇವತ್ತು ನಾನು ನಿಮ್ಮಿಂದ ಎಕ್ಸ್ಪ್ಲೋರ್ ಮಾಡಕ್ ಖಂಡಿತ. ಸೊ ಅದ್ರ ಬಗ್ಗೆ ನನ್ಗೆ ಇನ್ ಡೆಪ್ತ್ ಡೀಟೇಲ್ ನ ಕೊಡ್ತೀರಾ ಅಂತ ಬಿಲೀವ್ ಮಾಡಿ ಮಾತಾಡ್ತಾ ಇದ್ದೀನಿ. ಖಂಡಿತ ನವೀನ್, ಮಾತಾಡಿ ಅದ್ರ ಬಗ್ಗೆ. ನವೀನ್, ಒಂದು ವಿಷಯ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಣ ವಶೀಕರಣ ಮತ್ತು ಜನ ವಶೀಕರಣ ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಮುಖ್ಯವಾಗಿ ನಾನು ಆ ಜನ ವಶೀಕರಣದ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗ್ತೀನಿ. ಹಣ ವಶೀಕರಣದ ಬಗ್ಗೆ ಮಾತಾಡ್ತೀನಿ. ಯಾಕೆಂದ್ರೆ ಹಣದ ವಶೀಕರಣ ಆದ್ರೆ ಆಟೋಮೆಟಿಕ್ ಆಗಿ ಜನದ ವಶೀಕರಣ ಆಗುತ್ತೆ. ಜನದ ವಶೀಕರಣ ಆದ್ರೆ ಆಟೋಮೆಟಿಕ್ ಆಗಿ ಹಣದ ವಶೀಕರಣ ಆಗಲ್ಲ. ಹಣದ ವಶೀಕರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಹಣ ನಮ್ಮ ಹತ್ರ ಬಂದದ್ದನ್ನ ಅದನ್ನ ಉಳಿಸ್ಕೊಳ್ಳೋದು ಯಾವ ರೀತಿಯಾಗಿ, ಅದೇ ನಮ್ಮನ್ನ ಯಾವ ರೀತಿಯಾಗಿ ಸೇರುವಂತದ್ದು, ಅಟ್ರಾಕ್ಟ್ ಮಾಡುವಂತದ್ದು ಅಂತ ನೋಡಿದಾಗ ಜನಗಳಿಗೆ ಕೆಲವೊಂದು ಅರ್ಥ ಆಗ್ಬೇಕು. ಯಾಕಂದ್ರೆ ದುಡ್ಡು ಬಂದಾಗ ಯಾವ ರೀತಿಯಾಗಿ ಅದನ್ನ ಸೇಫ್ ಮಾಡ್ತಾ ಹೋಗ್ತೀವಿ, ಅದ್ರ ಮೇಲೆ ನಿಮಗೆ ನಿರ್ಧಾರ ಆಗ್ತಾ ಹೋಗುತ್ತೆ ನಮಗೆ ಅದು ಒಲಿದು ಬರ್ಬೇಕಾ ಅಥವಾ ನಮ್ಮಿಂದ ದೂರ ಆಗ್ಬೇಕಾ ಅಂತ ಹೇಳಿ. ಯಾಕಂತಂದ್ರೆ ನಮ್ಮ ಹತ್ರ 10 ರೂಪಾಯಿ ಇದ್ರೆ 10 ರೂಪಾಯಿನ ಯಾವ ರೀತಿಯಾಗಿ ಸದ್ವಿನಿಯೋಗ ಮಾಡ್ತೀವಿ, ಒಳ್ಳೇದಕ್ಕೆ ಉಪಯೋಗ ಮಾಡ್ತೀವಿ. ನೋಡಿ, ಆ 10 ರೂಪಾಯಿನ ನಾವು ಊಟ ಮಾಡ್ಲಿಕ್ಕೆ ಬಳಸ್ತಾ ಇದೀವಿ ಅಂತ, ಬಳಕೆ ಮಾಡ್ಕೊತಾ ಇದೀವಿ ಅಂದ್ರೆ ಒಳ್ಳೇದಕ್ಕೆ ಅಂತ ಅರ್ಥ. ಆ 10 ರೂಪಾಯಿ ಬೇರೆ ಏನೋ ಒಂದು ಬೇಡದೇ ಇರುವಂತ ಕೆಲಸ ಮಾಡ್ತಾ ಇದೀನಿ ಅಥವಾ ಇದು ವ್ಯರ್ಥವಾಗಿ ಏನಾದ್ರೂ ದುಡ್ಡನ್ನ ಖರ್ಚು ಮಾಡ್ತಾ ಇದೀನಿ ಅಥವಾ ಬೇರೆ ಏನೋ ದುರಹಂಕಾರದಲ್ಲಿ ಆ 10 ರೂಪಾಯಿನ ಬಿಸಾಕ್ತಾ ಇದೀನಿ ಅಂತಂದ್ರೆ, ಆ ಒಲಿದಿರುವಂತ 10 ರೂಪಾಯಿ ಅದರಿಂದ 1000 ರೂಪಾಯಿ ಒಲಿಯುವಂತದ್ದು ಇರುತ್ತೆ ಒಳ್ಳೆ ಕಾರ್ಯ ಮಾಡಿದಾಗ, ಅದಕ್ಕೆ ಬೆಲೆ ಕೊಟ್ಟಾಗ. ಅಕಸ್ಮಾತ್ ಏನಾದ್ರು ಆ 10 ರೂಪಾಯಿಗೆ ಬೆಲೆ ಕೊಡದೇ ಇದ್ರೆ, ಆ 10 ರೂಪಾಯಿನ ಸದ್ವಿನಿಯೋಗ ಮಾಡದೆ ದುರ್ವಿನಿಯೋಗ ಮಾಡ್ಕೊಂಡ್ರೆ ಆ 10 ರೂಪಾಯಿಯಿಂದ ಬರುವಂತಹದ್ದು ಯಾವುದು ಕೂಡ ಬರೋದಿಲ್ಲ. ಇದು ಮೊದಲನೇ ಪಾಯಿಂಟ್. ಯಾಕಂದ್ರೆ ಹಣವನ್ನ ಯಾವ ರೀತಿಯಾಗಿ ನಾವು ಬರ್ಮಾಡ್ಕೋತೀವೋ ಅದೇ ರೀತಿಯಾಗಿ ಗೌರವದಿಂದ ಅದನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಅಥವಾ ಬಳಕೆ ಮಾಡತಕ್ಕಂಥದ್ದು ಮ್ಯಾನೇಜ್ಮೆಂಟ್. ಹೌದು, ಮನಿ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಜೊತೆಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಸಾಕಷ್ಟು ಜನ ಕೇಳ್ತಾ ಇದ್ರು, ಲಾಸ್ಟ್ ಟೈಮ್ ನೀವು ಕೇಳಿದ್ರಿ, ಪೂಜೆ ಮಾಡುವಂತದ್ರಿಂದ ಲಕ್ಷ್ಮಿ ಒಲಿತಾಳ ಅಂತ. ಒಲಿದಿರುವಂತದನ್ನ ಉಳಿಸ್ಕೊಳ್ಳುವಂತದ್ರಿಂದ ಪದೇ ಪದೇ ಒಲಿತಾ ಇರ್ತಾಳೆ ಅನ್ನುವಂತ ಸತ್ಯ. ನಾವ್ ಯಾಕೆ ಎಲ್ಲವನ್ನ ಕೂಡ ಹೆಣ್ಣಿಗೆ ಹೋಲಿಸ್ತೀವಿ ಅಂತ ಅನ್ನುವಂಥದ್ದಾದ್ರೆ, ಒಂದು ಹೆಣ್ಣಿನ ಮನಸ್ಸು ಯಾವ ರೀತಿಯಾಗಿ ಚಂಚಲತೆಯಿಂದ ಕೂಡಿರುತ್ತೋ ಪ್ರತಿ ಕ್ಷಣ, ಅಥವಾ ಆ ಹೆಣ್ಣಿನ ಮನಸ್ಥಿತಿ ಮತ್ತೆ ಪರಿಸ್ಥಿತಿ ಮತ್ತೆ ಬುದ್ಧಿವಂತಿಕೆ ಯಾವ ರೀತಿ ಕೆಲಸ ಮಾಡ್ತಾ ಹೋಗುತ್ತೋ ಅದೇ ರೀತಿಯಾಗಿ ಈ ಹಣ ಅನ್ನುವಂಥದ್ದು ಕೆಲಸ ಮಾಡುತ್ತೆ ಅನ್ನುವಂಥದಕ್ಕೋಸ್ಕರ ಲಕ್ಷ್ಮಿ ಹೋಲಿಸಿರುವಂತದ್ದು. ಲಕ್ಷ್ಮಿ ಜನ್ಮತಃ ಚಂಚಲೆ. ಅವಳಿಗೆ ಇಷ್ಟ ಆಯ್ತು ಅಂತಂದ್ರೆ ಒಲಿತಾಳೆ, ಇಲ್ಲ ಅಂತಂದ್ರೆ ಬಿಟ್ಟೌಟ್ ಹೋಗ್ತಾ ಇರ್ತಾಳೆ. ಈಸಿ.
ಸೊ ಈ ತರ ಮಾಡ್ಕೋಬಾರ್ದು ಅನ್ನುವಂಥದ್ದಕ್ಕೆ ಅದನ್ನ ಯಾವ ರೀತಿಯಾಗಿ ನಾವು ಗೌರವದಿಂದ ಕಾಪಾಡ್ತೀವಿ, ಆ ಬಂದಿರುವಂತದನ್ನ ಯಾವ ರೀತಿ ಪ್ರೀತಿಸ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುವಂಥದ್ದು. ಹಣವನ್ನ ಅದ್ ಬಿಟ್ಟು ಯಾವ ರೀತಿಯಾಗಿ ನಾವು ಗಳಿಕೆ ಮಾಡ್ಬೋದು, ಆಕರ್ಷಣೆ ಮಾಡ್ಬೋದು, ವಶೀಕರಣ ಮಾಡ್ಕೋಬಹುದು ಅನ್ನುವಂಥದ್ದಾದ್ರೆ, ಎಂತಹ ದಟ್ಟ ದಾರಿದ್ರ್ಯತೆ ಹೊಡೆದಿರ್ತಕ್ಕಂತಹ ವ್ಯಕ್ತಿಯೂ ಕೂಡ ಮನಸ್ಸು ಮಾಡಿದ್ರೆ, ಅವನ ಒಂದು ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೊಂಡ್ರೆ, ಅವನ ಬುದ್ಧಿವಂತಿಕೆಯನ್ನು ಬದಲಾವಣೆ ಮಾಡ್ಕೊಂಡ್ರೆ, ಹಣವನ್ನ ಯಾರು ಬೇಕಾದ್ರೂ ವಶೀಕರಣ ಮಾಡಬಹುದು ಅನ್ನತಕ್ಕಂಥ ಸತ್ಯ. ಹೇಗೆ? ಅದಕ್ಕೆ ಆದಂತ ಪೂಜೆ ಪುನಸ್ಕಾರಗಳು, ಧ್ಯಾನ, ಹೋಮ, ಹವನ, ಜಪ, ಯಾಗ, ಯಜ್ಞಾದಿಗಳು ಏನಕ್ಕೋಸ್ಕರ ಮಾಡ್ತಾರೆ ಅಂತಂದ್ರೆ, ಏಕಚಿತ್ತ ಏಕ ಮನೋಭಾವ, ಒಂದೇ ಮನಸ್ಥಿತಿ, ಒಂದೇ ವಿಚಾರಗಳು. ಮನಸ್ಸು ಯಾರ್ದು ಹದಗೆಡ್ತಾ ಇರುತ್ತೋ, ಬುದ್ಧಿ ಹದಗೆಡ್ತಾ ಇರುತ್ತೋ, ಅವನಿಂದ ಎಲ್ಲ ದೂರ ಆಗ್ತಾ ಇರುತ್ತೆ. ಹಣ, ಅಂತಸ್ತು, ಐಶ್ವರ್ಯ, ಅಧಿಕಾರ ಎಲ್ಲ ದೂರ ಆಗ್ತಾ ಹೋಗುತ್ತೆ. ಯಾವೊಬ್ಬ ವ್ಯಕ್ತಿ ಮನಸ್ಸು ಮತ್ತೆ ಬುದ್ಧಿ ಸ್ಥಿರತೆಯಿಂದ ಕೂಡಿರುತ್ತೆ, ಜೊತೆಗೆ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಅಳವಡಿಸ್ಕೊಂಡಿರ್ತಾನೆ, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನು ಅಡಗಿಸಿಟ್ಕೊಂಡು, ನಾನೆಂತಹ ದೊಡ್ಡ ಶ್ರೀಮಂತನೇ ಆಗಿರ್ಲಿ, ನಾನೆಂತಹ ಕಡು ಬಡವನೇ ಆಗಿರ್ಲಿ, ಇರ್ತಕ್ಕಂಥ ವಿಚಾರಗಳನ್ನ ಗಟ್ಟಿತನದಿಂದ ತೂಗಿಸ್ಕೊಂಡು ಹೋಗ್ತೀನಿ ಅನ್ನುವಂಥವ್ನು ಯಾವತ್ತು ಬಡತನ ಬರೋದಿಲ್ಲ. ಬಡತನ ಕಾಣ್ಬೋದು, ನನ್ನ ಹತ್ರ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಅದಿಲ್ಲ, ಇದಿಲ್ಲ ಅಂತ, ಆದ್ರೆ ಅವ್ನಿಗೆ ಯಾವತ್ತಿಗೂ ಕೊರತೆ ಬರೋದಿಲ್ಲ. ನೋಡಿ, ಶ್ರೀಮಂತಿಕೆ ಮತ್ತೆ ಬಡತನ ಅನ್ನೋದು ಬಿಟ್ಟು ಕೊರತೆ ಇರುವಂತದ್ದು, ಕೊರತೆ ಇಲ್ದಿರುವಂತದ್ದು ಅಂತ ಬರುತ್ತೆ. ಈಗ ಯಾವ ವ್ಯಕ್ತಿಗೆ ಬಡವಾಗ್ಲಿ ಶ್ರೀಮಂತ ಆಗ್ಲಿ ಅತಿ ಹೆಚ್ಚಿನ ಕೊರತೆ ಅಂತ ಅನ್ಸುತ್ತೋ ಅವ್ನು ನಿಜವಾದಂತ ಬಡವ. ಶ್ರೀಮಂತನಿಗೆ ಯಾವ್ದಾದ್ರು ನನ್ ಕೊರತೆ ಇದೆ ಅನ್ಸಿದ್ರೆ ಅವ್ನು ಬಡವ. ಬಡವನಿಗೆ ಎಲ್ಲ ನನ್ ಕರೆಕ್ಟ್ ಆಗಿದೆಯಪ್ಪ, ನನ್ನ ಜೀವನ ಸಾಕ್ತಾನೆ, ಇಷ್ಟು ಸಾಕು ಅನ್ಕೊಂಡ್ರೆ ಅವನೇ ಶ್ರೀಮಂತ. ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರ್ಬೇಕು, ಜಾಗೃತಿ ಆಗಿರ್ಬೇಕು. ಹಣದ ಹರಿವು ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ, ₹1 ಬಂದಾಗ ಅದನ್ನು ಯಾವ ರೀತಿಯಾಗಿ ಅದನ್ನ ಸದ್ವಿನಿಯೋಗ ಮಾಡಿಕೊಂಡು ಅದನ್ನ ಯಾವ ಕಡೆ ಉಪಯೋಗ ಮಾಡ್ತಾನೆ ಅನ್ನುವಂಥದ್ರ ಮೇಲೆ ನಿರ್ಧಾರ ಆಗುತ್ತೆ. ಆದ್ದರಿಂದ ಹಣದ ವಶೀಕರಣ